ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಚಾಪ್ಟರ್ 6 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ಆರ್ಟಿಕಲ್ 21A ಅಪ್ ಟು ಆರ್ಟಿಕಲ್ 30 ಮಟ್ಟ ಡಿಸ್ಕಸ್ ಮಾಡಿದ್ವಿ. ಈ ಕ್ಲಾಸಲ್ಲಿ ರಿಮೈನಿಂಗ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂದರೆ ಸಂವಿಧಾನಕ ಪರಿಹಾರಗಳ ಹಕ್ಕು. ಸಂವಿಧಾನದ ಪರಿಹಾರಗಳ ಹಕ್ಕು ಯಾವ ವಿಧಿಗೆ ಸಂಬಂಧಿಸಿದಂದರೆ ವಿಧಿ 32. ದ ಆರ್ಟಿಕಲ್ 32 ಕಾನ್ಫರ್ಸ್ ದಿ ರೈಟ್ ಟು ರೆಮಿಡೀಸ್ ಫಾರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ದಿ ಫಂಡಮೆಂಟಲ್ ರೈಟ್ ಆಫ್ ಎನ್ ಅಕ್ರೀವ್ಡ್ ಸಿಟಿಸನ್. ಅಂದರೆ ವಿಧಿ 32 ಯಾವುದಕ್ಕೆ ಸಂಬಂಧಿಸಿದಂದರೆ ನೊಂದ ನಾಗರಿಕನ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಪರಿಹಾರಗಳ ಹಕ್ಕನ್ನು ನೀಡುತ್ತದೆ. ದ ಪಾರ್ಲಿಮೆಂಟ್ can empower any other court to issue directions, orders and writs of all kinds. ಅಂದರೆ ಎಲ್ಲ ರೀತಿಯ ನಿರ್ದೇಶನಗಳು, ಆದೇಶಗಳು ಮತ್ತು ರಿಟ್ಗಳನ್ನು ಹೊರಡಿಸಲು ಸಂಸತ್ತು ಯಾವುದೇ ಇತರ ನ್ಯಾಯಾಲಯಗಳಿಗೆ ಅಧಿಕಾರ ನೀಡಬಹುದು. ಅಂದರೆ ಅದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು. ಅಲ್ಲಿ ರಿಟ್ಗಳು ಆದೇಶಗಳನ್ನು ಹೊರಡಿಸಲು ಸಂಸತ್ತು ಆದೇಶ ನೀಡುತ್ತದೆ. The President can suspend the enforcement of fundamental rights during a national emergency. That was Article 359. ಅಂದರೆ ಆರ್ಟಿಕಲ್ 359 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಇದನ್ನು ಸಪರೇಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಜಾರಿಯನ್ನು ರಾಷ್ಟ್ರಾಧ್ಯಕ್ಷರು ಅಮಾನತುಗೊಳಿಸಬಹುದು. ಅದು ವಿಧಿ 359 ಆಗಿದೆ. The Article 226 vests original powers in the High Court to issue directions, order and writs of all kinds for the enforcement of the fundamental rights. ಅಂದರೆ ವಿಧಿ 226 ಮೂಲಭೂತ ಹಕ್ಕುಗಳ ಜಾರಿಗಾಗಿ ಎಲ್ಲ ರೀತಿಯ ನಿರ್ದೇಶನಗಳು, ಆದೇಶಗಳು ಮತ್ತು ರಿಟ್ಗಳನ್ನು ಹೊರಡಿಸಲು ಉಚ್ಚ ನ್ಯಾಯಾಲಯದಲ್ಲಿ ಮೂಲ ಅಧಿಕಾರವನ್ನು ಹೊಂದಿದೆ. ಇಲ್ಲಿ ವಿಧಿ 226 ಹೈಕೋರ್ಟಿಗೆ ಸಂಬಂಧಿಸಿದೆ, ವಿಧಿ 32 ಸುಪ್ರೀಂ ಕೋರ್ಟಿಗೆ ಸಂಬಂಧಿಸಿದೆ. ಈ ಡಿಫರೆನ್ಸ್ನ ನೆನಪಲ್ಲಿಟ್ಕೋಬೇಕು. ಪರೀಕ್ಷೆಗಳಲ್ಲಿ ಕೇಳ್ತಾರೆ, ವಿಧಿ 32 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸುಪ್ರೀಂ ಕೋರ್ಟ್, ವಿಧಿ 226 ಹೈಕೋರ್ಟಿಗೆ ಸಂಬಂಧಿಸಿದೆ. ಹೈಕೋರ್ಟ್ನ ಉಚ್ಚ ನ್ಯಾಯಾಲಯ ಅಂತಲೂ ಕರೀತೀವಿ. ಇನ್ ಕೇಸ್ ಆಫ್ violation of fundamental right of a citizen, the aggrieved party has the option of moving either the High Court or the Supreme Court without the way of appeal. ಅಂದರೆ ನಾಗರಿಕರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಸಂದರ್ಭದಲ್ಲಿ ನೊಂದ ವ್ಯಕ್ತಿಗೆ ಮೇಲ್ಮನವಿ ಇಲ್ಲದೆಯೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ತೆರಳುವ ಆಯ್ಕೆ ಇರುತ್ತದೆ. ಅಂದರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದ ಸಂದರ್ಭದಲ್ಲಿ ಉಲ್ಲಂಘನೆಯಾದರೆ ಅವನು ಐದರ್ ಹೈಕೋರ್ಟಿಗಾರ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಓಕೆ. ದ ಆರ್ಟಿಕಲ್ 32 ಇಟ್ ಕ್ಯಾನ್ ಬಿ ಇನ್ವೋಕ್ಡ್ ಇನ್ ಓನ್ಲಿ ದೋಸ್ ಕೇಸಸ್ ವೇರ್ ದೇರ್ ಈಸ್ ಎ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಅಂದರೆ ವಿಧಿ 32 ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಸಂದರ್ಭದಲ್ಲಿ ಮಾತ್ರ ಅನ್ವಯಿಸುತ್ತದೆ. ಯಾವುದು? ವಿಧಿ 32. ದ ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್ ದಟ್ where relief through High Court is available under Article 226, the aggrieved party should first move the High Court. ಅಂದರೆ ವಿಧಿ 226 ಅಡಿಯಲ್ಲಿ ಉಚ್ಚ ನ್ಯಾಯಾಲಯದ ಮೂಲಕ ಪರಿಹಾರ ಲಭ್ಯವಿದ್ದರೆ ನೊಂದವರು ಮೊದಲು ಹೈಕೋರ್ಟಿಗೆ ಹೋಗಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಹಾಗಾಗಿಯೇ ವಿಧಿ 226 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಉಚ್ಚ ನ್ಯಾಯಾಲಯ, ಹೈಕೋರ್ಟ್. ವಿಧಿ 32 ಸುಪ್ರೀಂ ಕೋರ್ಟಿಗೆ ಸಂಬಂಧಿಸಿದೆ. ಹಾಗಾಗಿ ಈಗ ಮೂಲಭೂತ ಹಕ್ಕುಗಳು ಏನಾರ ವೈಲೇಷನ್ ಆದರೆ ನಾವು ಫಸ್ಟು ಹೈಕೋರ್ಟಿಗೆ ಹೋಗ್ಬೇಕು. ಯಾಕೆಂದರೆ ನಮಗೆ ಹೈಕೋರ್ಟ್ ಹತ್ತಿರ ಇದೆ, ಸುಪ್ರೀಂ ಕೋರ್ಟ್ ಡೆಲ್ಲಿಯಲ್ಲಿದೆ. ಹಾಗಾಗಿ ವಿಧಿ 226 ಅಡಿಯಲ್ಲಿ ಪರಿಹಾರವನ್ನು ಉಚ್ಚ ನ್ಯಾಯಾಲಯದಲ್ಲಿ ನಾವು ಪಡೆಯಬಹುದಾಗಿದೆ. ಡಾಕ್ಟರ್ B.R. ಅಂಬೇಡ್ಕರ್ ಕಾಲ್ಡ್ ಆರ್ಟಿಕಲ್ 32 ಆಸ್ ದ ವೆರಿ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ವೆರಿ ಹಾರ್ಟ್ ಆಫ್ ಇಟ್. ಅಂದರೆ ಡಾಕ್ಟರ್ ಅಂಬೇಡ್ಕರ್ ಏನು ಹೇಳ್ತಾರೆ, 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಅದರ ಹೃದಯ ಎಂದು ಕರೆದಿದ್ದಾರೆ. ಈ ಲೈನ್ ಭಾಳ ಇಂಪಾರ್ಟೆಂಟ್. ಸಂವಿಧಾನದ ಆತ್ಮ ಮತ್ತು ಹೃದಯ ಯಾವ ವಿಧಿಗೆ ಸಂಬಂಧಿಸಿದೆ ಅಂದರೆ ವಿಧಿ 32. ಅದು ಯಾರು ಕರೆದಿದ್ದಾರೆ ಅಂದರೆ ಡಾಕ್ಟರ್ B.R. ಅಂಬೇಡ್ಕರ್. ನೆಕ್ಸ್ಟ್, ರಿಟ್ಸ್, ಸ್ಕೋಪ್ಸ್ ಆ್ಯಂಡ್ ಟೈಪ್ಸ್. ಅಂದರೆ ವಿಶೇಷ ಆಜ್ಞೆಗಳು, ಅದರ ವ್ಯಾಪ್ತಿ ಮತ್ತು ವಿಧಗಳು. ಇದು ಭಾಳ ಇಂಪಾರ್ಟೆಂಟು.
ಇಲ್ಲಿ ಬರೋ ಈಚ್ ಲೈನು ಭಾಳ ಇಂಪಾರ್ಟೆಂಟ್ ಆಗಿದೆ. ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಹೈಕೋರ್ಟ್ ಕೆನ್ ಇಶ್ಯೂ ದಿ ರಿಟ್ಸ್ ಆಫ್ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರಾಹಿಬಿಷನ್, ಸರ್ಶಿಯೋರಿ ಆ್ಯಂಡ್ ಕೋವರೆಂಟ್. ಅಂದರೆ ಸುಪ್ರೀಂ ಕೋರ್ಟು ವಿಧಿ 32ರ ಅಡಿಯಲ್ಲಿ ಮತ್ತು ಹೈಕೋರ್ಟು ವಿಧಿ 226ರ ಅಡಿಯಲ್ಲಿ ಕೆಲವೊಂದು ರಿಟ್ಟುಗಳನ್ನು ಹೊರಡಿಸುತ್ತೆ ಅಥವಾ ವಿಶೇಷ ಆಜ್ಞೆಗಳನ್ನು ಹೊರಡಿಸಬಹುದು. ಅವು ಯಾವ್ಯಾವು ಅಂದರೆ ಬಂದಿ ಪ್ರತ್ಯಕ್ಷೀಕರಣ, ಹೇಬಿಯಸ್ ಕಾರ್ಪಸ್ನ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. ಮ್ಯಾಂಡಮಸ್ನ ಪರಮಾದೇಶ ಅಂತ ಕರಿತೀವಿ. ಪ್ರಾಹಿಬಿಷನ್ ಅಂದರೆ ಪ್ರತಿಬಂಧಾಜ್ಞೆ. ಸರ್ಶಿಯೋರೆ ಅಂದರೆ ಉತ್ಪ್ರೇಕ್ಷಣಾ ಲೇಖ. ಕೋವಾರಂಟ್ ಅಂತಲೇ ಕನ್ನಡದಲ್ಲಿ ಕರಿತೀವಿ. The Parliament can empower any other court to issue writs, however no such provision has made so far. ಅಂದರೆ ಸಂಸತ್ತು ಇತರೆ ಯಾವುದೇ ನ್ಯಾಯಾಲಯಗಳ ರಿಟ್ಗಳನ್ನು ಹೊರಡಿಸಲು ಅಧಿಕಾರ ನೀಡಬಹುದು, ಆದರೆ ಅಂಥ ಯಾವುದೇ ನಿಬಂಧನೆ ಇಲ್ಲಿವರೆಗೂ ಮಾಡಲಾಗಿಲ್ಲ. ಅಂದರೆ ರಿಟ್ಟು ಹೊರಡಿಸೋದು ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಹೊರಡಿಸ್ತವೆ, ಆದರೆ ಅವಕ್ಕೆ ಅಧಿಕಾರ ಕೊಡುವುದು ಸಂಸತ್ತಾಗಿದೆ. ಸಂಸತ್ತು ಅಧಿಕಾರ ನೀಡಬಹುದು. ಹಾಗಾದರೆ ಜುಡಿಷಿಯಲ್ ನ್ಯಾಯಾಲಯವು ರಿಟ್ ಹೊರಡಿಸಬಹುದು, ಆದರೆ ಅವಕ್ಕೆ ಅಧಿಕಾರ ಕೊಟ್ಟಿಲ್ಲ ಸಂಸತ್ತು. ಹಾಗಾಗಿ ರಿಟ್ಟುಗಳನ್ನು ಹೊರಡಿಸಲು ಅಧಿಕಾರ ನೀಡುವುದು ಭಾರತದಲ್ಲಿ ಅಂತಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಮಾತ್ರ. ನೆಕ್ಸ್ಟ್, ಪ್ರೆಸೆಂಟ್ಲಿ ಓನ್ಲಿ ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಹೈಕೋರ್ಟ್ ಕೆನ್ ಇಶ್ಯೂ ದಿ ರಿಟ್ಸ್ ಆ್ಯಂಡ್ ನಾಟ್ ಎನಿ ಅದರ್ ಕೋರ್ಟ್ಸ್. ಅಂದರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಾತ್ರ ರಿಟ್ಟುಗಳನ್ನು ಅಥವಾ ವಿಶೇಷ ಆಜ್ಞೆಗಳನ್ನು ಹೊರಡಿಸಬಹುದು ಮತ್ತು ಬೇರೆ ಯಾವುದೇ ನ್ಯಾಯಾಲಯವೂ ಅಲ್ಲ. The prior 1950, only the High Court of Calcutta, Bombay and Madras had the power to issue the writs. However, now Article 226 empowers all the High Courts to issue the writs. ಅಂದರೆ 1950ಕ್ಕೂ ಮೊದಲು ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳು ಮಾತ್ರ ರಿಟ್ಗಳು ಹೊರಡಿಸುವ ಅಧಿಕಾರವನ್ನು ಹೊಂದಿದ್ದವು. ಆದರೆ ಪ್ರಸ್ತುತ ಈಗ 226ನೇ ವಿಧಿಯ ಅಡಿ ರಿಟ್ಗಳು ಹೊರಡಿಸಲು ಎಲ್ಲ ಹೈಕೋರ್ಟ್ಗಳಿಗೂ ಅಧಿಕಾರ ನೀಡುತ್ತದೆ. ಅಂದರೆ 1950ರಲ್ಲಿ 3 ಇದ್ವು ಅವಾಗ ರಚನೆ ಆದದ್ದು, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಹೈಕೋರ್ಟ್ಗಳು. ಈಗ ರಾಜ್ಯಾದ್ಯಂತ ಪ್ರತಿಯೊಂದು ಹೈಕೋರ್ಟ್ಗಳು ರಚನೆ ಆಗಿದ್ದಾವೆ. ಹಾಗಾಗಿ ನಾವು ಮೇಲ್ಮನವಿಯನ್ನು ಎಲ್ಲ ಹೈಕೋರ್ಟ್ಗಳಲ್ಲೂ 226ನೇ ವಿಧಿ ಅಡಿಯಲ್ಲಿ ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇಲ್ಲಿ ರಿಟ್ ಜುಡಿಷನ್ ಆಫ್ ದಿ ಸುಪ್ರೀಂ ಕೋರ್ಟ್ ಡಿಫರ್ಸ್ ಫ್ರಮ್ ದಟ್ ಆಫ್ ಹೈಕೋರ್ಟ್. ಅಂದರೆ ಇಲ್ಲಿ ಕೇಳ್ತಾರೆ ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226ಗೆ ಏನು ಡಿಫ್ರೆನ್ಸ್ ಇದೆ ಅಂತ. ಅದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ಬೋದು. ಹಾಗಾಗಿ ಒಂದು ಫಿಗರ್ ಕೊಟ್ಟಿದ್ದೀನಿ ನಿಮಗೆ, ಇಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಆರ್ಟಿಕಲ್ 32 ಈಸ್ ಎ ಫಂಡಮೆಂಟಲ್ ರೈಟ್, ಆರ್ಟಿಕಲ್ 226 ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಓಕೆ, ಮತ್ತು ಇದ್ರ ಸ್ಕೋಪು ಆರ್ಟಿಕಲ್ 32 ಆಸ್ ಎ ನ್ಯಾರೋ ಸ್ಕೋಪ್ ಆಸ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇನ್ ಕೇಸ್ ಆಫ್ ವಯೋಲೇಷನ್ ಆಫ್ ಫಂಡಮೆಂಟಲ್ ರೈಟ್. Article 226 has a broader scope as it's applicable not only in the case of violation of a fundamental right but also a legal right. ಈ ಲೈನ್ ಇಂಪಾರ್ಟೆಂಟು. ಯಾವುದು ಅಂದರೆ ಆರ್ಟಿಕಲ್ 32 ಆಸ್ ಎ ನ್ಯಾರೋ ಸ್ಕೋಪು, ಆರ್ಟಿಕಲ್ 226 ಆಸ್ ಎ ಬ್ರಾಡರ್ ಸ್ಕೋಪು. ಓಕೆ, ಈಗ ನೆಕ್ಸ್ಟು ಪ್ರತಿಯೊಂದು ರಿಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಹೇಬಿಯಸ್ ಕಾರ್ಪಸ್ ಏನು ಹೇಳುತ್ತೆ, ಮ್ಯಾಂಡಮಸ್ ಏನು ಹೇಳುತ್ತೆ, ಕೋವಾರಂಟು ಏನು ಹೇಳುತ್ತೆ. ನಾವು ಹೇಬಿಯಸ್ ಕಾರ್ಪಸ್ ಅಂದರೆ ಬಂದಿ ಪ್ರತ್ಯಕ್ಷೀಕರಣ. ದ ಹೇಬಿಯಸ್ ಕಾರ್ಪಸ್ ಮೀನ್ಸ್ ಟು ಹ್ಯಾವ್ ದ ಬಾಡಿ ಆಫ್. ಅಂದರೆ ಹೇಬಿಯಸ್ ಕಾರ್ಪಸ್ ಅಂದರೆ ದೇಹವನ್ನು ಹಾಜರುಪಡಿಸು. ಈಗ ಯಾರು ಅಪರಾಧಿ ಇದ್ರೆ ಅಂದರೆ ಅವನು 24 ಗಂಟೆ ಒಳಗೆ ಕರ್ಕೊಂಬಂದು ಕೋರ್ಟ್ ಮುಂದೆ ಹಾಜರುಪಡಿಸ್ಬೇಕು. ಅದನ್ನೇ ಹೇಬಿಯಸ್ ಕಾರ್ಪಸ್ ಅಂತಾರೆ. ಇಟ್ ಈಸ್ ಆನ್ ಆರ್ಡರ್ ಇಶ್ಯೂಡ್ ಬೈ ದಿ ಕೋರ್ಟ್ ಟು ಎ ಪರ್ಸನ್ ಹೂ ಹ್ಯಾಸ್ ಡಿಟೈನ್ಡ್ ಅನದರ್ ಪರ್ಸನ್ ಟು ಪ್ರೊಡ್ಯೂಸ್ ದಿ ಬಾಡಿ ಆಫ್ ದಿ ಲ್ಯಾಟರ್ ಬಿಫೋರ್ ಇಟ್. ಅಂದರೆ ಈಗ ಬಂಧಿಸಿದ ವ್ಯಕ್ತಿಯನ್ನು ಬಂಧಿಸಲ್ಪಟ್ಟ 24 ಗಂಟೆ ಒಳಗೆ ಹತ್ತಿರದ ನ್ಯಾಯಾಲಯದ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ಬಂಧಿಸಿದ ವ್ಯಕ್ತಿಯ ವಿರುದ್ಧ ನ್ಯಾಯಾಲಯ ಹೊರಡಿಸಿದ ಆದೇಶವಾಗಿದೆ. ಹಾಗಾಗಿ ಯಾವುದೇ ಕೈದಿನಾಗಲಿ ಅವನನ್ನು ಬಂಧಿಸಿದರೆ 24 ಗಂಟೆ ಒಳಗೆ ಹತ್ತಿರದ ಯಾವುದರ ನ್ಯಾಯಾಲಯಗಳು ಇರ್ಬೋದು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ದ ಕೋರ್ಟ್ ಎಕ್ಸಾಮಿನ್ಸ್ ದಿ ಕಾಸ್ ಆ್ಯಂಡ್ ಲೀಗಾಲಿಟಿ ಆಫ್ ಡಿಟೆನ್ಷನ್. ಅಂದರೆ ನ್ಯಾಯಾಲಯವು ಬಂಧನದ ಕಾರಣ ಮತ್ತು ಕಾನೂನು ಬದ್ಧತೆಯನ್ನು ಪರಿಶೀಲಿಸುತ್ತದೆ. ನ್ಯಾಯಾಲಯವು ಅವನು ಯಾಕೆ ಬಂಧಿಸಿದ್ವಿ ಅದನ್ನು ಪರಿಶೀಲಿಸುತ್ತದೆ. ಇಫ್ ದ ಅರೆಸ್ಟ್ ಈಸ್ ಫೌಂಡ್ ಟು ಬಿ ಇಲ್ಲೀಗಲ್ ದ ಪ್ರಿಸ್ನರ್ ವಿಲ್ ಬಿ ರಿಲೀಸ್ಡ್. ಅಂದರೆ ಬಂಧನವು ಕಾನೂನು ಬಾಹಿರ ಎಂದು ಕಂಡು ಬಂದರೆ
ಬಂಧಿತನನ್ನು ಬಿಡುಗಡೆ ಮಾಡಲಾಗುವುದು. ಹಾಗಾಗಿಯೇ ಹೇಬಿಯಸ್ ಕಾರ್ಪಸ್ ಜಾರಿಗೆ ತಂದಿದೆ. ಅಲ್ಲೇನಾರ ಇಲ್ಲಿಗಲ್ ಆಗಿ ಯಾರನ್ನ ಪ್ರಿಸನ್ ಮಾಡಿದರೆ ಅದು ನ್ಯಾಯಾಲಯ ಮೊರೆ ಹೋಗ್ತಾರೆ. ಹಾಗಾಗಿ ನ್ಯಾಯಾಲಯವು ಅವರನ್ನು ಬಿಡುಗಡೆ ಮಾಡಲಾಗುವುದು. ಹೇಬಿಯಸ್ ಕಾರ್ಪಸ್ ರಿಟ್ is a bulwark of individual liberty against arbitrary detention. ಅಂದರೆ ಬಂದಿ ಪ್ರತ್ಯಕ್ಷಣ ವಿಶೇಷ ಆಜ್ಞೆಯು ನಿರಂಕುಶ ಬಂಧನದ ವಿರುದ್ಧ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಈ ಲೈನ್ ಬಹಳ ಇಂಪಾರ್ಟೆಂಟ್. ಹೇಬಿಯಸ್ ಕಾರ್ಪಸ್ ರಿಟ್ is a bulwark of individual liberty against arbitrary detention. The habeas corpus can be issued against both public authorities as well as ಪ್ರೈವೇಟ್ ಇಂಡಿವಿಜುವಲ್ಸ್. ಅಂದರೆ ಈ ಹೇಬಿಯಸ್ ಕಾರ್ಪಸ್ನ ಸಾರ್ವಜನಿಕ ಪ್ರಾಧಿಕಾರ ಮತ್ತು ಖಾಸಗಿ ವ್ಯಕ್ತಿಗಳ ವಿರುದ್ಧ ಹೊರಡಿಸಬಹುದಾಗಿದೆ. ಹೇಬಿಯಸ್ ಕಾರ್ಪಸ್ ಕೆನಾಟ್ ಬಿ ಇಶ್ಯೂಡ್ ಇನ್ ದ ಫಾಲೋಯಿಂಗ್ ಕೇಸಸ್. ಅಂದರೆ ಹೇಬಿಯಸ್ ಬಂದಿ ಪ್ರತ್ಯಕ್ಷೀಕರಣ ವಿಶೇಷ ಆಜ್ಞೆಯನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ಹೊರಡಿಸುವಂತಿಲ್ಲ. ಅವು ಯಾವ್ಯಾವ ಅಂತಂದರೆ ಡಿಟೆನ್ಷನ್ ಈಸ್ ಲಾಫುಲ್, ಅಂದರೆ ಬಂಧನ ಕಾನೂನುಬದ್ಧವಾಗದಿದ್ದರೆ. ಅಂದರೆ ಈಗ ಅವನ್ನ ಯಾರ ಸುಮ್ಮನೆ ಅವನ ಮೇಲೆ ಆರೋಪ ಹಾಕಿ ತಂದುಬಿಟ್ಟು ಅವನಿಗೆ ಜೈಲಿ ಒಳಗೆ ಹಾಕಂಗಿಲ್ಲ. ಸೆಕೆಂಡ್ ಒನ್ ಈಸ್ ದ ಪ್ರೊಸೀಡಿಂಗ್ ಈಸ್ ಫಾರ್ ಎ ಕಂಟೆಂಪ್ಟ್ ಆಫ್ ಲೆಜಿಸ್ಲೇಟರ್ ಆರ್ ದೆ ಕೋರ್ಟ್. ಅಂದರೆ ಈ ಪ್ರಕ್ರಿಯೆಯು ಶಾಸಕಾಂಗ ಅಥವಾ ನ್ಯಾಯಾಲಯದ ಉಲ್ಲಂಘನೆಗೆ ಸಂಬಂಧಿಸಿದ್ದಾರೆ ಹೇಬಿಯಸ್ ಕಾರ್ಪಸ್ ಹೊರಡಿಸುವಂತಿಲ್ಲ. ಥರ್ಡ್ ಒನ್ ಡಿಟೆನ್ಷನ್ ಈಸ್ ಬೈ ಎ ಕಂಟೆಂಪ್ಟ್ ಆಫ್ ಕೋರ್ಟ್. ಅಂದರೆ ಸಕ್ಷಮ ನ್ಯಾಯಾಲಯದ ಬಂಧನಕ್ಕೆ ಒಳಪಟ್ಟಲ್ಲಿ ಹೇಬಿಯಸ್ ಕಾರ್ಪಸ್ ಹೊರಡಿಸುವಂತಿಲ್ಲ. ಡಿಟೆನ್ಷನ್ ಈಸ್ ಔಟ್ಸೈಡ್ ದಿ ಜುಡಿಷನ್ ಆಫ್ ದಿ ಕೋರ್ಟ್. ಅಂದರೆ ಬಂಧನವು ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯಿಂದ ಹೊರಗಿದ್ದರೆ ಹೇಬಿಯಸ್ ಕಾರ್ಪಸ್ ರಿಟ್ ಹೊರಡಿಸುವಂತಿಲ್ಲ. ನೆಕ್ಸ್ಟ್ ಮ್ಯಾಂಡಮಸ್ ಅಂದರೆ ಪರಮಾದೇಶ. ಮ್ಯಾಂಡಮಸ್ ಸ್ಟ್ಯಾಂಡ್ಸ್ ಫಾರ್ ವಿ ಕಮೆಂಡ್. ಅಂದರೆ ಮ್ಯಾಂಡಮಸ್ ಅಂದರೆ ನಾವು ಆಜ್ಞಾಪಿಸುತ್ತೇವೆ. ಅಂದರೆ ಇಲ್ಲಿ ಕೋರ್ಟ್ ಹೇಳ್ದಂಗೆ ಕೇಳಬೇಕು. ಅದು ಸಾರ್ವಜನಿಕ ಪ್ರಾಧಿಕಾರಿಗೆ ಆಜ್ಞಾಪಿಸುತ್ತೆ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು. ಈಗ ಯಾರೋ ತಹಸೀಲ್ದಾರ್ ಹತ್ರ ಒಬ್ಬ ಸಾಮಾನ್ಯ ವ್ಯಕ್ತಿ ಮೊರೆ ಹೋಗ್ತಾನೆ, ನಮ್ಮ ಸ್ವಾಮಿ ನನಗಿಂತ ಕೆಲಸ ಆಗಬೇಕು ಅಂತ. ಅವ್ರು ತಹಸೀಲ್ದಾರು ಇಲ್ಲ ಅಂತ ನಿರಾಕರಿಸಂಗಿಲ್ಲ. ಇಲ್ಲ ಅಂತ ನಿರಾಕರಿಸಿದ್ರೆ ನಾವು ಕೋರ್ಟ್ಗೆ ಒಂದು ಅಪಾಲಜಿ ಹಾಕಿದರೆ ಕೋರ್ಟ್ ಹೇಳುತ್ತೆ ನೀನು ಸಾರ್ವಜನಿಕ ಅಧಿಕಾರಿ, ನಿನ್ನ ಕೆಲಸ ನಿನ್ನ ಕರ್ತವ್ಯನ ಮಾಡು ಅಂತ. ಹಂಗಾಗಿ ಅದನ್ನು ನಾವು ಮ್ಯಾಂಡಮಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಕಮಾಂಡ್ issued by the court to a public official asking him to perform his official duties that he has failed or refused to perform. ಅಂದರೆ ಇದು ಸಾರ್ವಜನಿಕ ಅಧಿಕಾರಿಗೆ ನ್ಯಾಯಾಲಯವು ನೀಡಿದ ಆದೇಶವಾಗಿದ್ದು, ಸಾರ್ವಜನಿಕ ಅಧಿಕಾರಿಯು ವಿಫಲವಾದ ಅಥವಾ ನಿರ್ವಹಿಸಲು ನಿರಾಕರಿಸಿದ ತನ್ನ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ನ್ಯಾಯಾಲಯವು ನೀಡುವ ಪರಮಾದೇಶವಾಗಿದೆ. ಅದೇ ಹೇಳಿದ್ನಲ್ಲ, ಅಂದರೆ ಸಾರ್ವಜನಿಕ ಅಧಿಕಾರಿಯು ತನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಆವಾಗ ಕೋರ್ಟು ಅವನಿಗೆ ಕಿವಿ ಹಿಂಡುತ್ತೆ, ನಿನ್ನ ಕರ್ತವ್ಯವನ್ನು ನಿರ್ವಹಿಸಪ್ಪ ಅಂತ. ಸಿಂಪಲಾಗಿ ನೆನ್ಪಿಟ್ಕೋಬೋದು ಇದನ್ನು. ಮ್ಯಾಂಡಮಸ್ ಅಂದರೆ ಮ್ಯಾಂಡಮಸ್ ಕ್ಯಾನ್ ಆಲ್ಸೋ ಬಿ ಇಶ್ಯೂಡ್ ಎಗೇನ್ಸ್ಟ್ ಎನಿ ಪಬ್ಲಿಕ್ ಬಾಡಿ ಆರ್ ಎ ಕಾರ್ಪೊರೇಷನ್, ಎನಿ ಇನ್ಫೀರಿಯರ್ ಕೋರ್ಟ್, ಎ ಟ್ರಿಬ್ಯುನಲ್ ಆರ್ ಎ ಗೌರ್ಮೆಂಟ್. ಅಂದರೆ ಯಾವುದೇ ಸಾರ್ವಜನಿಕ ಸಂಸ್ಥೆ ಅಥವಾ ನಿಗಮಗಳು, ಕೆಳ ಹಂತದ ನ್ಯಾಯಾಲಯ ಮಂಡಳಿಗಳು ಅಥವಾ ಸರ್ಕಾರ ವಿರುದ್ಧವೂ ಮ್ಯಾಂಡಮಸ್ ಅನ್ನು ಹೊರಡಿಸಬಹುದಾಗಿದೆ. ದ ರಿಟ್ ಆಫ್ ಮ್ಯಾಂಡಮಸ್ ಕೆನಾಟ್ ಬಿ ಇಶ್ಯೂಡ್ ಇನ್ ದಿ ಫಾಲೋಯಿಂಗ್ ಕೇಸ್. ಅಂದರೆ ಮ್ಯಾಂಡಮಸ್ ಅನ್ನು ಈ ಕೆಳಗಿನ ಸಂದರ್ಭಗಳಲ್ಲಿ ನೀಡಲಾಗುವುದಿಲ್ಲ ಅಥವಾ ಹೊರಡಿಸಲಾಗುವುದಿಲ್ಲ. ಅವು ಯಾವುವು ಅಂತಂತಂದರೆ ಫಸ್ಟ್ ಒನ್ ಎಗೇನೆಸ್ಟ್ ಎ ಪ್ರೈವೇಟ್ ಇಂಡಿವಿಜುವಲ್ ಆರ್ ಎ ಬಾಡಿ. ಅಂದರೆ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಪರಮಾದೇಶವನ್ನು ಹೊರಡಿಸುವಂತಿಲ್ಲ. ಇದೇನೇ ಹೊರಡಿಸಂಗಿದ್ರು ಸಾರ್ವಜನಿಕ ಅಧಿಕಾರಿಗಳು, ಸಾರ್ವಜನಿಕ ಸಂಸ್ಥೆಗಳಲ್ಲಿ ಮಾತ್ರ ಮ್ಯಾಂಡಮಸ್ಸನ್ನು ಪರಮಾದೇಶವನ್ನು ಹೊರಡಿಸಬಹುದು. ಈ ಖಾಸಗಿ ವ್ಯಕ್ತಿ ಸಂಸ್ಥೆಯವರಂದರೆ ನಾನೀಗೆಲ್ಲೋ IT ಕಂಪ್ನಿಲಿ ವರ್ಕ್ ಮಾಡ್ತೀನಿ, ಇಲ್ಲ ಯಾವುದೋ ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತೀನಿ, ಅಲ್ಲಿ ಮ್ಯಾಂಡಮಸ್ ಬಗ್ಗೆ ಹೊರಡಿಸುವಂತಿಲ್ಲ. ಸೆಕೆಂಡ್ ಒನ್ ಅಗೇನೆಸ್ಟ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆರ್ ದಿ ಸ್ಟೇಟ್ ಗವರ್ನರ್ಸ್. ಅಂದರೆ ಭಾರತದ ರಾಷ್ಟ್ರಪತಿಗಳು ಅಥವಾ ರಾಜ್ಯಗಳ ರಾಜ್ಯಪಾಲರ ವಿರುದ್ಧ ಮ್ಯಾಂಡಮಸ್ ಪರಮಾದೇಶವನ್ನು ಹೊರಡಿಸುವಂತಿಲ್ಲ. ಥರ್ಡ್ ಒನ್ ಎಗೇನೆಸ್ಟ್ ಹೈಕೋರ್ಟ್ CJ ಆ್ಯಕ್ಟಿಂಗ್ ಇನ್ ಜುಡಿಷಿಯಲ್ ಕೆಪಾಸಿಟಿ. ಅಂದರೆ ನ್ಯಾಯಾಂಗ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುವ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿರುದ್ಧ ಹೊರಡಿಸುವಂತಿಲ್ಲ. ಫೋರ್ತ್ ಒನ್ ಇಫ್ ಡ್ಯೂಟಿ ಈಸ್ ಡಿಸ್ಕ್ರಿಷನರಿ ರ್ಯಾದರ್ ದೆನ್ ಮ್ಯಾಂಡೇಟ್ರಿ. ಅಂದರೆ ಕರ್ತವ್ಯವು ಕಡ್ಡಾಯವಾಗಿರದೆ ವಿವೇಚನಾಧಿಕಾರವಾಗಿದ್ದರೆ ಅವಾಗಲೂ ಹೊರಡಿಸುವಂತಿಲ್ಲ ಅದರ ವಿರುದ್ಧ.
ಫಿಫ್ತ್ ಒನ್, ಟು ಎನ್ಫೋರ್ಸ್ ಎ ಕಾಂಟ್ರಾಕ್ಚುಯಲ್ ಒಬ್ಲಿಗೇಷನ್ ಅಂದರೆ ಒಪ್ಪಂದದ ಬಾಧ್ಯತೆಯನ್ನು ಜಾರಿಗೊಳಿಸಲು ಮ್ಯಾಂಡಮಸ್ ಅಂದರೆ ಪರಮಾದೇಶವನ್ನು ನೀಡಲಾಗುವುದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಪ್ರಾಹಿಬಿಷನ್ ಅಂದರೆ ಪ್ರತಿಬಂಧಾಜ್ಞೆ. ದ ಪ್ರಾಹಿಬಿಷನ್ ಸ್ಟ್ಯಾಂಡ್ಸ್ ಫಾರ್ ಟು ಫಾರ್ಬಿಡ್ ಅಂದರೆ ಪ್ರತಿಬಂಧಾಜ್ಞೆ ಎಂದರೆ ನಿಷೇಧಿಸು ಎಂದರ್ಥ. The prohibition is issued by a higher court to a lower court or a tribunal to prevent the latter from the exceeding its jurisdiction. ಅಂದರೆ ಮೇಲ್ಮನೆ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ನ್ಯಾಯಾಧಿಕರಣಕ್ಕೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ ತಡೆಯಲು ಇದನ್ನು ಹೊರಡಿಸುತ್ತದೆ. ಈ ಲೈನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಂದರೆ ಪ್ರಾಹಿಬಿಷನ್ ಅಂತಂತಂದರೆ ಈಗ ಹೈಕೋರ್ಟು ತನ್ನ ಕೆಳಗಳ ನ್ಯಾಯಾಲಯಗಳಿಗೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಬಾರದಂತೂ ಆಜ್ಞಾಪಿಸುತ್ತದೆ. ಅದು ಈಗ ಹೈಕೋರ್ಟು ಲೋವರ್ ಕೋರ್ಟ್ಸಿಗೆ ಹೇಳುತ್ತೆ, ಸಬಾರ್ಡಿನಲ್ ಕೋರ್ಟ್ಸಿಗೆ ಹೇಳುತ್ತೆ, ಸುಪ್ರೀಂ ಕೋರ್ಟು ಹೈಕೋರ್ಟಿಗೆ ಹೇಳುತ್ತೆ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಬಾರ್ದಯ್ಯ ಅಂತ. ಮ್ಯಾಂಡಮಸ್ ಡೈರೆಕ್ಟ್ಸ್ ದಿ ಆ್ಯಕ್ಷನ್ ಅಂದರೆ ಮ್ಯಾಂಡಮಸ್ ಕ್ರಿಯೆಯನ್ನು ನಿರ್ದೇಶಿಸುತ್ತದೆ. ಇಟ್ ಪ್ರಾಹಿಬಿಟ್ಸ್ ಡೈರೆಕ್ಟ್ಸ್ ಇನ್ಆಕ್ಟಿವಿಟಿ ಅಂದರೆ ಪ್ರತಿಬಂಧಾಜ್ಞೆ ನಿಷ್ಕ್ರಿಯತೆಯನ್ನು ನಿರ್ದೇಶಿಸುತ್ತದೆ. The writ of prohibition can be issued only against judicial and quasi-judicial authorities. ಅಂದರೆ ಈ ಪ್ರತಿಬಂಧಾಜ್ಞೆಯನ್ನು ನ್ಯಾಯಿಕ ಮತ್ತು ಅರೆನ್ಯಾಯಿಕ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಹೊರಡಿಸಬಹುದು. ಹಾಗಾದರೆ ಪ್ರಾಹಿಬಿಷನ್ ಯಾವುದಕ್ಕಂತಂದರೆ ಈ ಜುಡಿಷಿಯಲ್ ಅಂತಂದರೆ ಸುಪ್ರೀಂ ಕೋರ್ಟು ಹೈಕೋರ್ಟಿಗೆ ಹೇಳುತ್ತೆ ನಿನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಬಾರ್ದಯ್ಯ ಅಂತ. ಸುಪ್ರೀಂ ಕೋರ್ಟು ಹೈಕೋರ್ಟು ತನ್ನ ಲೋವರ್ ಮತ್ತು ಸಬಾರ್ಡಿನಲ್ ಕೋರ್ಟ್ಸಿಗೆ ಹೇಳುತ್ತೆ ನಿನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಬಾರ್ದು. ಹಂಗಂದ್ರೆ ಈಗ ಸುಪ್ರೀಂ ಕೋರ್ಟ್ ಯಾವ್ದಾರ ಜಡ್ಜ್ಮೆಂಟ್ ಕೊಡ್ತು ಅಂತಂದರೆ ಹೈಕೋರ್ಟ್ಗೆ ಅದನ್ನು ನಾವು ಮತ್ತೆ ಪಿಟಿಷನ್ ಹಾಕಕ್ಕೆ ಬರಲ್ಲ. ಸುಪ್ರೀಂ ಕೋರ್ಟೇ ಸರ್ವೋಚ್ಚ ನ್ಯಾಯಾಲಯ, ಅದು ಹೇಳಿದ್ದೇ ವ್ಯಾಖ್ಯ. The writ of prohibition is not available against administrative authorities, legislative bodies and private individuals or bodies. ಅಂದರೆ ಈ ಪ್ರಾಹಿಬಿಷನ್ ಅಂದರೆ ಪ್ರತಿಬಂಧಾಜ್ಞೆಯು ಆಡಳಿತದ ಅಧಿಕಾರಿಗಳು, ಶಾಸಕಾಂಗ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ವಿರುದ್ಧ ಹೊರಡಿಸುವಂತಿಲ್ಲ. ನೆಕ್ಸ್ಟ್ ಒನ್ ಈಸ್ ಸರ್ಶಿಯೋರಿ ಅಂದರೆ ಉತ್ಪ್ರೇಕ್ಷಣ ಲೇಖ. ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್ ಅಂದರೆ ಸರ್ಶಿಯೋರಿ ಸ್ಟ್ಯಾಂಡ್ಸ್ ಫಾರ್ ಟು ಬಿ ಸರ್ಟಿಫೈಡ್ ಆರ್ ಟು ಬಿ ಇನ್ಫಾರ್ಮ್ಡ್ ಅಂದರೆ ಉತ್ಪ್ರೇಕ್ಷಣ ಲೇಖೆ ಅಂದರೆ ಪ್ರಮಾಣೀಕರಿಸುವುದು ಅಥವಾ ತಿಳುವಳಿಕೆ ನೀಡುವುದಾಗಿದೆ. ದ ಸರ್ಶಿಯೋರಿ ಈಸ್ ಇಶ್ಯೂಡ್ ಬೈ ಎ ಹೈಯರ್ ಕೋರ್ಟ್ ಟು ಎ ಲೋವರ್ ಕೋರ್ಟ್ ಆರ್ ಎ ಟ್ರಿಬ್ಯುನಲ್ ಐದರ್ ಟು ಟ್ರಾನ್ಸ್ಫರ್ ಎ ಕೇಸ್ ಪೆಂಡಿಂಗ್ ವಿತ್ ದ ಲ್ಯಾಟರ್ ಟು ಇಟ್ ಸೆಲ್ಫ್. ಅಂದರೆ ಮೇಲ್ಮನೆ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿಗೆ ಬಾಕಿ ಇರುವ ಪ್ರಕರಣಗಳನ್ನು ತನಗೆ ವರ್ಗಾಯಿಸಲು ಆದೇಶವನ್ನು ನೀಡುವುದು. ನೋಡಿ ಈ ಲೈನ್ ಇಂಪಾರ್ಟೆಂಟ್. ಏನಂತಂತಂದರೆ ಈಗ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಆ ಕೇಸ್ ಏನಾರು ಪೆಂಡಿಂಗ್ ಇದ್ದರೆ ನನಗೆ ವರ್ಗಾಯಿಸುವಂಥ ಲೋವರ್ ಕೋರ್ಟಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ ಕೇಳುತ್ತೆ ಯಾವುದರ ಕೇಸಸ್ ಪೆಂಡಿಂಗ್ ಇದ್ದರೆ ಅದನ್ನು ವರ್ಗಾಯಿಸು ನನಗೆ ಅಂತ. ಹಾಗಾಗಿ ಬಾಕಿ ಇರುವ ಪ್ರಕರಣಗಳನ್ನು ವರ್ಗಾಯಿಸಲು ಆದೇಶ ನೀಡುವುದೇ ಸರ್ಶಿಯೋರಿ, ಅದನ್ನೇ ಉತ್ಪ್ರೇಕ್ಷಣ ಲೇಖ ಅಂತ ಹೇಳ್ತೀವಿ. ನೆಕ್ಸ್ಟ್ ಸರ್ಶಿಯೋರಿ ಈಸ್ ಇಶ್ಯೂಡ್ ಆನ್ ದಿ ಗ್ರೌಂಡ್ಸ್ ಆಫ್ ಎಕ್ಸೆಸ್ ಆಫ್ ಜುಡಿಷನ್ ಆರ್ ಲ್ಯಾಕ್ ಆಫ್ ಜುಡಿಷನ್ ಆರ್ ಎರರ್ ಆಫ್ ಲಾ. ಅಂದರೆ ಉತ್ಪ್ರೇಕ್ಷಣ ಲೇಖ ಅಧಿಕಾರ ವ್ಯಾಪ್ತಿಯನ್ನು ಮೀರಿದ ಅಥವಾ ಅಧಿಕಾರದ ಕೊರತೆ ಅಥವಾ ಕಾನೂನಿನ ದೋಷದ ಆಧಾರದ ಮೇಲೆ ಮಾತ್ರ ಹೊರಡಿಸಲಾಗುತ್ತದೆ. ಸರ್ಶಿಯೋರಿ is not available against legislative bodies and private individuals or bodies. ಅಂದರೆ ಶಾಸಕಾಂಗ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ವಿರುದ್ಧ ಉತ್ಪ್ರೇಕ್ಷಣ ಲೇಖ ಹೊರಡಿಸುವಂತಿಲ್ಲ. ಹಾಗಾಗಿಯೇ ಸರ್ಶಿಯೋರಿ ಎಂದರೆ ಏನು, ಸುಪ್ರೀಂ ಕೋರ್ಟಿಗೆ ಹೈಕೋರ್ಟ್ಗಳು ಬಾಕಿ ಇರುವ ಪ್ರಕರಣಗಳನ್ನು ವರ್ಗಾಯಿಸುವುದು. ಲೋವರ್ ಕೋರ್ಟ್ಸ್ ಆರ್ ಸಬಾರ್ಡಿನಲ್ ಕೋರ್ಟ್ಸ್ ಬಾಕಿ ಇರೋ ಪ್ರಕರಣಗಳನ್ನು ಹೈಕೋರ್ಟ್ಗೆ ವರ್ಗಾಯಿಸುವುದನ್ನೇ ಸರ್ಶಿಯೋರಿ ಅಂತೀವಿ. ಈ ಡಿಫ್ರೆನ್ಸ್ ನೆನಪಿದ್ರೆ ಸಾಕು. ಹಾಗಾಗಿ ಇವು ಭಾಳ ಇಂಪಾರ್ಟೆಂಟ್. ಸರ್ಶಿಯೋರಿ, ಮ್ಯಾಂಡಮಸ್ಸು, ಹೇಬಿಯಸ್ ಕಾರ್ಪಸ್ ಪ್ರತಿ ಎಕ್ಸಾಮಲ್ಲೂ ಎವ್ರಿ ಎಕ್ಸಾಮಲ್ಲೂ ಯಾವ್ದಾರ ಒಂದು ಕ್ವಶನ್ ಬಂದೇ ಬರ್ತವೆ ರಿಟ್ಸ್ ಮೇಲೆ. ನೆಕ್ಸ್ಟ್ ಲಾಸ್ಟ್ ಅಂತು ಕೋವಾರಂಟು. ಅಂದರೆ ಕೋವಾರಂಟು ಸ್ಟ್ಯಾಂಡ್ಸ್ ಫಾರ್ ಬೈ ವಾಟ್ ಅಥಾರಿಟಿ ಆರ್ ವಾರಂಟ್. ಅಂದರೆ ಕೋವಾರಂಟ್ ಎಂದರೆ ಯಾವ ಅಧಿಕಾರ ಅಥವಾ ವಾರೆಂಟ್ ಮೂಲಕ. ದ ಕೋವಾರಂಟು ಈಸ್ ಇಶ್ಯೂಡ್ ಬೈ ದಿ ಕೋರ್ಟ್ ಟು ಎನ್ಕ್ವೈರ್ ಇನ್ ಟು ದಿ ಲೀಗಲಿಟಿ ಆಫ್ ಕ್ಲೇಮ್ ಆಫ್ ಎ ಪರ್ಸನ್ ಟು ಎ ಪಬ್ಲಿಕ್ ಆಫೀಸ್. ಅಂದರೆ
ಸಾರ್ವಜನಿಕ ಕಚೇರಿಗೆ ವ್ಯಕ್ತಿಯ ಹಕ್ಕುಗಳ ಕಾನೂನುಬದ್ಧತೆಯ ಬಗ್ಗೆ ವಿಚಾರಣೆ ಮಾಡಲು ನ್ಯಾಯಾಲಯವು ಇದನ್ನು ಹೊರಡಿಸುತ್ತದೆ. ಅಂದರೆ ಈಗ ಒಂದು ಹುದ್ದೆ ಇದೆ, FDA ಹುದ್ದೆ ಇದೆ, ಅದಕ್ಕೆ ಇಬ್ಬರು ಆಯ್ಕೆ ಆಗ್ತಾರೆ. ಒಂದೇ ಪೋಸ್ಟು ಇಬ್ಬರು ಆಯ್ಕೆ ಆದರು. ಒಬ್ಬನು ಇಲ್ಲಿಗಲ ಬರ್ತಾನೆ, ಒಬ್ಬನು ಲೀಗಲ ಬರ್ತಾನೆ. ಒಬ್ಬನು ದುಡ್ಡು ಕೊಟ್ಟು ಬರ್ತಾನೆ, ಒಬ್ಬನು CET ಮೂಲಕ ಬರ್ತಾನೆ. ಆವಾಗ ಅಲ್ಲಿ ಜಟಾಪಟಿ ಸ್ಟಾರ್ಟ್ ಆಗುತ್ತೆ. ಆವಾಗ ಇವರು ನ್ಯಾಯಾಲಯದ ಮೊರೆ ಹೋದಾಗ ಅವಾಗ ಕೋರ್ಟು ಕೋವಾರಂಟು ಹೊರಡಿಸುತ್ತೆ. ಇದನ್ನೇ ಕೋವಾರ್ಟು ಅಂತಂತಾರೆ. ಅಂದರೆ ಒಂದು ಹುದ್ದೆಗೆ ಇಬ್ಬರು ನೇಮಕವಾದಾಗ ಅದು ಕಾನೂನು ಬಾಹಿರವಾಗಿದೆಯೋ ಅಥವಾ ಕಾನೂನು ಬದ್ಧತೆವಾಗಿದೆಯೋ ವಿಚಾರಣೆ ಮಾಡಲು ನ್ಯಾಯಾಲಯವು ಇದನ್ನು ಹೊರಡಿಸುತ್ತದೆ. ಇಟ್ ಈಸ್ ಟು ಪ್ರಿವೆಂಟ್ ಇಲ್ಲಿಗಲ್ ಅಸರ್ಪ್ಷನ್ ಆಫ್ ಪಬ್ಲಿಕ್ ಆಫೀಸ್ ಬೈ ಎ ಪರ್ಸನ್. ಅಂದರೆ ಒಬ್ಬ ವ್ಯಕ್ತಿಯಿಂದ ಸಾರ್ವಜನಿಕ ಕಚೇರಿಯನ್ನು ಅಕ್ರಮವಾಗಿ ಕಸಿದುಕೊಳ್ಳುವುದನ್ನು ತಡೆಯುವುದು ಕೋವಾರಂಟ್ನ ಉದ್ದೇಶವಾಗಿದೆ. ಅಂದರೆ ಅದು ಸಾರ್ವಜನಿಕ ಹುದ್ದೆ ಆಗಿರ್ಬೋದು, ಅದನ್ನು ಅಕ್ರಮವಾಗಿ ಕಸಿದುಕೊಳ್ಳುವುದನ್ನು ತಡೆಯಲು ಕೋವಾರಂಟನ್ನು ಹೊರಡಿಸುವ ಉದ್ದೇಶವಾಗಿದೆ. ದ ಕೋವಾರಂಟೋ ರಿಟ್ ಕ್ಯಾನ್ ಬಿ ಇಶ್ಯೂಡ್ ಓನ್ಲಿ ಇನ್ ದಿ ಕೇಸ್ ಆಫ್ ಎ substantive public office of a permanent character created by a statute or by the constitution. ಅಂದರೆ ಶಾಸನಬದ್ಧ ಅಥವಾ ಸಂವಿಧಾನದ ರಚಿಸಲಾದ ಶಾಶ್ವತ ಪಾತ್ರದ ವಸ್ತುನಿಷ್ಠ ಸಾರ್ವಜನಿಕ ಕಚೇರಿಯ ಸಂದರ್ಭದಲ್ಲಿ ಮಾತ್ರ ಕೋವಾರಂಟನ್ನು ಹೊರಡಿಸಬಹುದು. ಇಟ್ ಕೆನಾಟ್ ಬಿ ಇಶ್ಯೂಡ್ ಇನ್ ದ ಕೇಸಸ್ ಆಫ್ ಮಿನಿಸ್ಟ್ರಿಯಲ್ ಆಫೀಸ್ ಆರ್ ಪ್ರೈವೇಟ್ ಆಫೀಸ್. ಅಂದರೆ ಸಚಿವ ಕಚೇರಿ ಅಥವಾ ಖಾಸಗಿ ಕಚೇರಿ ಪ್ರಕರಣಗಳಲ್ಲಿ ಇದನ್ನು ಹೊರಡಿಸಲಾಗುವುದಿಲ್ಲ. ಹಾಗಾಗಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸರ್ಕಾರಿ ಹುದ್ದೆ. ಈಗ ಸರ್ಕಾರಿ ಹುದ್ದೆಯನ್ನು ಅದು ಕಾನೂನುಬದ್ಧವಾಗಿ ತಗೋಬೇಕು. ಒಂದು ಸರ್ಕಾರಿ ಹುದ್ದೆಗೆ ಇಬ್ಬರು ಆಯ್ಕೆ ಆದರೆ ಅದು ತಪ್ಪಾಗುತ್ತೆ. ಆವಾಗ ಕಾನೂನುಬದ್ಧವಾಗಿ ಅದನ್ನು ಪರಿಶೀಲಿಸಿ ನ್ಯಾಯಾಲಯ ಮೂಲಕ ಕೋವಾರಂಟ್ ಮೂಲಕ ಅದನ್ನು ಬಗೆಹರಿಸಬಹುದಾಗಿದೆ. ಇದನ್ನೇ ಕೋವಾರಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆರ್ಮ್ಡ್ ಫೋರ್ಸಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಅಂದರೆ ಸಶಸ್ತ್ರ ಪಡೆಗಳು ಮತ್ತು ಮೂಲಭೂತ ಹಕ್ಕುಗಳು. ಆರ್ಟಿಕಲ್ 33 ಎಂಪವರ್ಸ್ ದಿ ಪಾರ್ಲಿಮೆಂಟ್ ಟು ರಿಸ್ಟ್ರಿಕ್ಟ್ ಆರ್ ಅಬ್ರೋಗೇಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ಎ ಮೆಂಬರ್ಸ್ ಆಫ್ ಆರ್ಮ್ಡ್ ಫೋರ್ಸ್, ಪ್ಯಾರಾಮಿಲಿಟರಿ ಫೋರ್ಸ್, ಪೊಲೀಸ್ ಫೋರ್ಸಸ್, ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆ್ಯಂಡ್ ಅನಲಾಗಸ್ ಫೋರ್ಸಸ್. ಅಂದರೆ ವಿಧಿ 33 ಯಾವುದಕ್ಕೆ ಸಂಬಂಧಿಸಿದಂದರೆ ಸಶಸ್ತ್ರ ಪಡೆಗಳು, ಅರೆಸೇನಾ ಪಡೆಗಳು, ಪೊಲೀಸ್ ಪಡೆಗಳು, ಗುಪ್ತಚರ ಸಂಸ್ಥೆಗಳು ಮತ್ತು ಸಾದೃಶ್ಯದ ಪಡೆಗಳ ಸದಸ್ಯರ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಲು ಅಥವಾ ರದ್ದುಗೊಳಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಯಾವುದು? ವಿಧಿ 33. ಇದು ಇಂಪಾರ್ಟೆಂಟ್ ವಿಧಿನೇ. ವಿಧಿ 33 ಯಾವುದಕ್ಕೆ ಸಂಬಂಧಿಸಿದಂತಂತಂದರೆ ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದೆ. ಸಶಸ್ತ್ರ ಪಡೆಗಳು ಸದಸ್ಯರ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಲು ಅಥವಾ ರದ್ದುಗೊಳಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ವಿಧಿ 33. ಇಟ್ ಇಂಟೆಂಡೆಡ್ ಟು ಎನ್ಶ್ಯೂರ್ ದ ಪ್ರಾಪರ್ ಡಿಸ್ಚಾರ್ಜಸ್ ಆಫ್ ದೇರ್ ಡ್ಯೂಟೀಸ್ ಆ್ಯಂಡ್ ದ ಮೇಂಟೆನೆನ್ಸ್ ಆಫ್ ಡಿಸಿಪ್ಲಿನ್ ಅಮಾಂಗ್ ದೆಮ್. ಅಂದರೆ ಅವರ ಕರ್ತವ್ಯಗಳ ಸರಿಯಾದ ನಿರ್ವಹಣೆ ಖಚಿತಪಡಿಸಿಕೊಳ್ಳಲು ಮತ್ತು ಅವರಲ್ಲಿ ಶಿಸ್ತಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಯಾವುದು? ವಿಧಿ 33. The power to make laws under Article 33 is conferred only on Parliament, not on a state legislator. ಅಂದರೆ 33ನೇ ವಿಧಿ ಅಡಿಯಲ್ಲಿ ಕಾನೂನುಗಳನ್ನು ರಚಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ನೀಡಲಾಗಿದೆ ಹೊರತು ರಾಜ್ಯ ಶಾಸಕಾಂಗಗಳಿಗೆ ಅಲ್ಲ. ಅಂದರೆ ರಾಜ್ಯ ವಿಧಾನಸಭೆಗಳು ರಚಿಸುವಂತೂ ಇಲ್ಲ 33ನೇ ವಿಧಿಯನ್ನು, ಅದು ಕೇಂದ್ರ ಸರ್ಕಾರಿಗೆ ಮಾತ್ರ ನೀಡಲಾಗಿದೆ. ಹಾಗಾಗಿ ಸಂಸತ್ತು 33ನೇ ವಿಧಿ ಅಡಿಯಲ್ಲಿ ಕಾನೂನು ರಚಿಸುತ್ತದೆ. ನಮ್ಮ ರಾಜ್ಯ ವಿಧಾನಸಭೆಗಳಿಗೆ ಅದು ಅವಕಾಶ ಕೊಟ್ಟಿಲ್ಲ. ಎನಿ ಸಚ್ ಲಾ ಮೇಡ್ ಬೈ ಎ ಪಾರ್ಲಿಮೆಂಟ್ ಕೆನಾಟ್ ಬಿ ಚಾಲೆಂಜ್ಡ್ ಇನ್ ಎನಿ ಕೋರ್ಟ್ ಆನ್ ದ ಗ್ರೌಂಡ್ ಆಫ್ ಕಾಂಟ್ರವೆನ್ಷನ್ ಆಫ್ ಎನಿ ಆಫ್ ದಿ ಫಂಡಮೆಂಟಲ್ ರೈಟ್ಸ್. ಅಂದರೆ ಯಾವುದೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಧಾರದ ಮೇಲೆ ಸಂಸತ್ತು ಮಾಡಿದ ಅಂತ ಯಾವುದೇ ಕಾನೂನನ್ನು ಯಾವುದೇ ನ್ಯಾಯಾಲಯವು ಪ್ರಶ್ನಿಸಲು ಸಾಧ್ಯವಿಲ್ಲ. ಹಾಗಾಗಿಯೇ ಇಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಅದನ್ನು ಸಂಸತ್ತು ಒಂದು ಕಾನೂನು ಮಾಡುತ್ತೆ. ಈ ಸಂಸತ್ತು ಮಾಡಿದ ಕಾನೂನನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಂತಿಲ್ಲ. ಅದು ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಅಥವಾ ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಎಲ್ಲೂ ಪ್ರಶ್ನಿಸೋಕ್ಕಾಗೋದಿಲ್ಲ. ಯಾಕಂದರೆ ಸಂಸತ್ತಿಗೆ ಕಾನೂನುಗಳನ್ನು ಯಾವುದೇ ನ್ಯಾಯಾಲಯದಲ್ಲೂ ಪ್ರಶ್ನಿಸಲು ಸಾಧ್ಯವಿಲ್ಲ ಅಂತ ಈ ನಿಬಂಧನೆಯನ್ನು ಒಳಗೊಂಡಿದೆ ಆರ್ಟಿಕಲ್ 33. ಎ ಪಾರ್ಲಿಮೆಂಟರಿ ಲಾ ಎನೆಕ್ಟೆಡ್
under Article 33 can also exclude the court-martial tribunals established under the military law from the writ jurisdiction of the Supreme Court and High Court as far as the enforcement of fundamental rights is concerned. ಅಂದರೆ ವಿಧಿ 33ರ ಅಡಿಯಲ್ಲಿ ಜಾರಿಗೊಳಿಸಲಾದ ಸಂಸದೀಯ ಕಾನೂನು ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ರಿಟ್ನ ನ್ಯಾಯವ್ಯಾಪ್ತಿಯಿಂದ ಮಾರ್ಷಲ್ ಕೋರ್ಟನ್ನು ಹೊರಗಿಡಬಹುದಾಗಿದೆ. ಅಂದರೆ ಮಿಲಿಟರಿ ಕಾನೂನಡಿ ಸ್ಥಾಪಿಸಿದ ನ್ಯಾಯಮಂಡಳಿಯನ್ನು ಹೊರಗಿಡಬಹುದು. ಯಾವುದು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯವ್ಯಾಪ್ತಿಯಿಂದ. ಯಾಕಂದರೆ ಸಂಸದೀಯ ಕಾನೂನುಗಳು ಅಂದರೆ ಸಂಸತ್ತು ಏನು ಕಾನೂನು ಮಾಡುತ್ತೋ ಅದು ಅಪ್ಲೈ ಆಗೋದಿಲ್ಲ. ಯಾವುದಕ್ಕೆ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯವ್ಯಾಪ್ತಿಗೆ. ನೆಕ್ಸ್ಟ್, ಮಾರ್ಷಲ್ ಲಾ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. ಅಂದರೆ ಮಾರ್ಷಲ್ ಕಾನೂನು ಮತ್ತು ಮೂಲಭೂತ ಹಕ್ಕುಗಳು. ಅಂದರೆ ಆರ್ಟಿಕಲ್ 33 ಸಶಸ್ತ್ರ ಪಡೆಗಳು ಸಂಬಂಧಿಸಿದ್ರೆ, ಆರ್ಟಿಕಲ್ 34 ಮಾರ್ಷಲ್ ಲಾಗೆ ಸಂಬಂಧಿಸಿದೆ. Article 34 provides for restrictions on fundamental rights while martial law is in force in any area within the territory of India. ಅಂದರೆ ಅನುಚ್ಛೇದ 34 ಅಥವಾ ವಿಧಿ 34 ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಭಾರತದ ಭೂ ಪ್ರದೇಶದೊಳಗೆ ಯಾವುದೇ ಪ್ರದೇಶದಲ್ಲಿ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸಬಹುದಾಗಿದೆ. ಇಟ್ ಎಂಪವರ್ಸ್ ದಿ ಪಾರ್ಲಿಮೆಂಟ್ ಟು ಐಡೆಂಟಿಫೈ any government servant or any other person for any act done by him in connection with the maintenance or restoration of order in any area where martial law was in force. ಅಂದರೆ ಮಾರ್ಷಲ್ ಕಾನೂನು ಜಾರಿಯಲ್ಲಿದ್ದ ಯಾವುದೇ ಪ್ರದೇಶದಲ್ಲಿ ಸುವ್ಯವಸ್ಥೆ ನಿರ್ವಹಣೆ ಅಥವಾ ಪುನಃಸ್ಥಾಪನೆ ಸಂಬಂಧಿಸಿದಂತೆ ಯಾವುದೇ ಸರ್ಕಾರಿ ನೌಕರ ಅಥವಾ ಇತರ ಯಾವುದೇ ವ್ಯಕ್ತಿಯನ್ನು ಅವರ ಮಾಡಿದ ಕಾರ್ಯಕ್ಕಾಗಿ ನಷ್ಟವನ್ನು ಪಾವತಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ನೆಕ್ಸ್ಟ್, ದ ಕಾನ್ಸೆಪ್ಟ್ ಆಫ್ ಮಾರ್ಷಲ್ ಲಾ ಹ್ಯಾಸ್ ಬಿನ್ ಬಾರೋಡ್ ಫ್ರಮ್ ದಿ ಬ್ರಿಟಿಷ್. ಅಂದರೆ ಮಾರ್ಷಲ್ ಕಾನೂನಿನ ಪರಿಕಲ್ಪನೆಯನ್ನು ಬ್ರಿಟಿಷಿಂದ ಎರವಲು ಪಡೆಯಲಾಗಿದೆ. ದ ಎಕ್ಸ್ಪ್ರೆಷನ್ ಮಾರ್ಷಲ್ ಲಾ ಅಂದರೆ ಮಿಲಿಟರಿ ರೂಲ್ ಅಂತಲೂ ಕರಿಬಹುದು. ಇಟ್ ಹ್ಯಾಸ್ ನಾಟ್ ಬೀನ್ ಡಿಫೈನ್ಡ್ ಎನಿವೇರ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಅಭಿವ್ಯಕ್ತ ಮಾರ್ಷಲ್ ಕಾನೂನು ಅಥವಾ ಮಿಲಿಟರಿ ನಿಯಮವನ್ನು ಸಂವಿಧಾನದಲ್ಲಿ ಎಲ್ಲೂ ವ್ಯಾಖ್ಯಾನಿಸಲಾಗಿಲ್ಲ. ಅಂದರೆ ಸಂವಿಧಾನದಿಂದ ಜಾರಿಗೊಳಿಸಲಾಗಿಲ್ಲ. ಇದೇನಂದರೆ ಬೇರೆ ಸಂವಿಧಾನದಿಂದ, ಬ್ರಿಟಿಷ್ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೀವಿ ಅಷ್ಟೇ. ದೇರ್ ಈಸ್ ಆಲ್ಸೋ ನೋ ಸ್ಪೆಸಿಫಿಕ್ ಆರ್ ಎಕ್ಸ್ಪ್ರೆಸ್ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಟ್ ಆಥರೈಸಸ್ ದಿ ಎಕ್ಸಿಕ್ಯೂಟಿವ್ ಟು ಡಿಕ್ಲೇರ್ ಮಾರ್ಷಲ್ ಲಾ. ಅಂದರೆ ಮಾರ್ಷಲ್ ಕಾನೂನನ್ನು ಘೋಷಿಸಲು ಕಾರ್ಯಾಂಗಕ್ಕೆ ಅಧಿಕಾರ ನೀಡುವ ಯಾವುದೇ ನಿರ್ದಿಷ್ಟ ಅಥವಾ ಸ್ಪಷ್ಟ ನಿಬಂಧನೆಯು ಸಂವಿಧಾನದಲ್ಲಿ ಇಲ್ಲ. ಹಾಗಾಗಿ ಇದುವರೆಗೂ ಮಾರ್ಷಲ್ ಕಾನೂನು ಎಲ್ಲೂ ಜಾರಿಗೊಳಿಸಿಲ್ಲ. ಬೇರೆ ಕಂಟ್ರಿಲೆಲ್ಲ ಮಾರ್ಷಲ್ ಮಿಲಿಟರಿ ಲಾ ಎಲ್ಲ ಘೋಷಿಸ್ತಾರೆ. ಲೆಬನಾನು, ಉಗಾಂಡ ಅಲ್ಲೆಲ್ಲ ಸೌತ್ ಕೊರಿಯಾ ಅಲ್ಲೆಲ್ಲ ಇದೆ. ಇವನ್ ಪಾಕಿಸ್ತಾನದಲ್ಲೂ ಇದೆ ಮಾರ್ಷಲ್ ಕಾನೂನು ಜಾರಿಗೆ. ನಮ್ಮ ಭಾರತದಲ್ಲಿ ಮಾರ್ಷಲ್ ಕಾನೂನನ್ನು ಘೋಷಿಸಲು ಸಂವಿಧಾನಕ್ಕೆ ಇದುವರೆಗೂ ಯಾವುದೇ ಸ್ಪಷ್ಟ ನಿಬಂಧನೆಯನ್ನು ವಿಧಿಸಲಾಗಿಲ್ಲ. ನೆಕ್ಸ್ಟ್, ಅಂಡರ್ ದ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸ್ ಲೈಕ್ ವಾರ್, ಇನೋವೇಷನ್, ರೆಬಿಲಿಯನ್, ರಿಯಟ್ ಆರ್ ಎನಿ ವೈಲೆಂಟ್ ರೆಸಿಸ್ಟೆನ್ಸ್ ಟು ಲಾ, ದ ಮಾರ್ಷಲ್ ಲಾ ವಾಸ್ ಇಂಪೋಸ್ಡ್. ಅಂದರೆ ಯುದ್ಧ, ಆಕ್ರಮಣದಂಗೆ, ಗಲಭೆ ಅಥವಾ ಕಾನೂನಿಗೆ ಯಾವುದೇ ಹಿಂಸಾತ್ಮಕ ಪ್ರತಿರೋಧದಂಥ ಅಸಾಮಾನ್ಯ ಸಂದರ್ಭಗಳಲ್ಲಿ ಮಾತ್ರ ಮಾರ್ಷಲ್ ಕಾನೂನನ್ನು ಹೇರಲಾಗುತ್ತದೆ. During the operation of martial law, the military authorities are vested with abnormal powers to take all necessary steps. ಅಂದರೆ ಮಾರ್ಷಲ್ ಕಾನೂನಿನ ಕಾರ್ಯಾಚರಣೆ ಸಮಯದಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಮಿಲಿಟರಿ ಅಧಿಕಾರಿಗಳಿಗೆ ಅಸಹಜ ಅಧಿಕಾರವನ್ನು ನೀಡಲಾಗುತ್ತೆ. ಅಂದರೆ ಈಗ ಭಾರತದಲ್ಲಿ ಮಾರ್ಷಲ್ ಕಾನೂನು ಜಾರಿ ಆಯ್ತಪ್ಪ, ಆವಾಗ ಮಿಲಿಟರಿ ಅಧಿಕಾರಿಗಳಿಗೆ ಎಲ್ಲ ರೀತಿಯ ಅಧಿಕಾರಗಳನ್ನು ಅವ್ರಿಗೆ ಸರ್ವಾಧಿಕಾರ ಕೊಟ್ಟಂಗಾಗುತ್ತೆ ಮಾರ್ಷಲ್ ಕಾನೂನು ಜಾರಿ ಆದರೆ. ಹಾಗಾಗಿ ಇದುವರೆಗೂ ಜಾರಿ ಆಗಿಲ್ಲ ಮಾರ್ಷಲ್ ಕಾನೂನು. The Supreme Court held habeas corpus is not suspended when martial law is in force. ಅಂದರೆ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವಾಗ ಬಂದಿ ಪ್ರತ್ಯಕ್ಷೀಕರಣವನ್ನು ಅಮಾನತುಗೊಳಿಸಲಾಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ಈ ಹೇಬಿಯಸ್ ಕಾರ್ಪಸ್ ಮಿಸ್ಯೂಸ್ ಆಗುತ್ತೆ ಮಾರ್ಷಲ್ ಲಾ ಕಾನೂನು ಜಾರಿಯಲ್ಲಿದ್ದಾಗ ಅಂತಲೇ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯಪಟ್ಟಿದೆ ಅಂದರೆ ಹೇಬಿಯಸ್ ಕಾರ್ಪಸ್ನ ಸಸ್ಪೆಂಡ್ ಮಾಡಲಾಗುವುದಿಲ್ಲ, ಅಂದರೆ ಅಮಾನತುಗೊಳಿಸಲಾಗುವುದಿಲ್ಲ ಮಾರ್ಷಲ್ ಕಾನೂನು ಜಾರಿಯಲ್ಲಿರುವಾಗ
ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ. ಥ್ಯಾಂಕ್ ಯು.